ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹೆಸರು ಬೇಳೆ ಪರಾಠ ತುಂಬಾನೇ ರುಚಿಯಾಗಿರುತ್ತೆ, ತುಂಬಾನೇ ಹೆಲ್ದಿ ಆಗಿರುತ್ತೆ, ಮತ್ತೆ ತುಂಬಾ ಹೊತ್ತು ಹೊಟ್ಟೆ ತುಂಬ್ದಂಗೂ ಇರುತ್ತೆ. ಇದನ್ನು ಮಾಡೋದು ತುಂಬಾನೇ ಸುಲಭ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ರಾತ್ರಿನೇ ನೆನೆ ಹಾಕಿದೆ. ಈಗ ಇದೆಲ್ಲ ಚೆನ್ನಾಗಿ ನೆಂದಿದೆ. ಇದರಲ್ಲಿರೋ ನೀರೆಲ್ಲ ತೆಕ್ಕೊಬಿಡೋಣ. ನೀರೆಲ್ಲ ತೆಗೆದ್ಮೇಲೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೇನೆ 1.5 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ 1.5 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತೆ ಜೊತೆಗೆ 1/4 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇದರಿಂದ ಕಲರು ಮತ್ತೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೇನೆ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ 1 ರಿಂದ 2 ಹಸಿಮೆಣಸಿನಕಾಯಿ, ಚೂರು ಶುಂಠಿ ಎಲ್ಲಾನು ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಹಾಗೂ ಅರಿಶಿಣದ ಪುಡಿ 1/4 ಚಮಚ, ಅಚ್ಕಾರದ ಪುಡಿ ಅರ್ಧ ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಗರಂ ಮಸಾಲ ಪುಡಿ 1/4 ಚಮಚ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಅಜ್ವಾಯಿನ ಹಾಕೋತಾ ಇದ್ದೀನಿ. ಓಂ ಕಾಳು ಅಂತಾರಲ್ಲ ಅದು. ಅಜ್ವಾಯಿನ ಹಾಕಕ್ಕೆ ಮುಂಚೆ ಸ್ವಲ್ಪ ಕೈಯಲ್ಲಿ ರಬ್ ಮಾಡ್ಬಿಟ್ಟು ಹಾಕೊಳ್ಳಿ, ಆಗ ಒಳ್ಳೆ ಘಮ ಬರುತ್ತೆ. ಈಗ ಮೊದಲು ನೀರು ಹಾಕಕ್ಕೆ ಮುಂಚೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೋರಾಗಿ ಈ ಥರ ಉಜ್ತಾ ಮಿಕ್ಸ್ ಮಾಡ್ಕೋಬೇಕು. ಆಗ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಅದರಲ್ಲಿರೋ ನೀರು ಫಸ್ಟ್ ಬಿಟ್ಕೊಳ್ಳಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇರೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಈಗ ಚೂರೇ ನೀರು ಹಾಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ನೀರು ಒಂದೇ ಸಲ ಜಾಸ್ತಿ ಹಾಕೋಬೇಡಿ. ಈ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ ತಕ್ಷಣ ನೀರು ಬಿಟ್ಕೊಬಿಡುತ್ತೆ. ಆಗ ಲಟ್ಸೋಕ್ಕಾಗಲ್ಲ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಳೆ ಹಾಗೆ ಕಾಣ್ತಾ ಇರಬೇಕು. ಇವಾಗ ಇದನ್ನು ಮುಚ್ಚಿಬಿಟ್ಟು ಬರೀ 5 ನಿಮಿಷ ರೆಸ್ಟ್ ಕೊಡೋಣ, ಸಾಕು. 5 ನಿಮಿಷ ಆಗಿದೆ. ಇವಾಗ ಮೇಲಿಂದ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಇದರಲ್ಲಿ ಬಾಲ್ಸ್ ಮಾಡ್ಕೊಳ್ಳೋಣ. ಹಾಗೆ ಎತ್ಕೊಳ್ಳೋಕ್ಕೆ ಆಗಲ್ಲ, ಸ್ವಲ್ಪ ಅಂಟಂಟಾಗುತ್ತೆ. ಒಣ ಹಿಟ್ಟು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಚಪಾತಿ ಮಾಡ್ತೀವಲ್ಲ, ಆ ಸೈಜಲ್ಲಿ ಬಾಲ್ ಮಾಡ್ತಾ ಇದ್ದೀನಿ. ಆರರಿಂದ 7 ಆಗಿದೆ ಈ ಸೈಜಲ್ಲೇ. ಈಗ ಇದನ್ನು ಲಟ್ಸ್ಕೊಳ್ಳೋಣ. ಲಟ್ಸಕ್ಕೆ ಮುಂಚೆ ಒಣ ಹಿಟ್ಟಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ಈ ಪರಾಟಾಗೆ ಒಣ ಹಿಟ್ಟು ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದ್ರೆ ಹಂಗಂಗೆ ಅಂಟ್ಕೊಬಿಡುತ್ತೆ. ಈರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಲೈಟಾಗಿ ಲಟ್ಟಿಸ್ಬೇಕು, ಜೋರಾಗಿ ಲಟ್ಸೋಕ್ಕಾಗಲ್ಲ. ಲೈಟಾಗಿ ರೌಂಡ್ ಶೇಪಲ್ಲಿ ಲಟ್ಸ್ಕೊಳ್ಳಿ. ರೌಂಡ್ ಶೇಪ್ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಫುಲ್ ದೊಡ್ಡದಾಗಿ ಲಟ್ಸ್ಕೊಬಿಡಿ. ಆಮೇಲೆ ಪ್ಲೇಟು ಅಥವಾ ಮುಚ್ಚಳ ಇರುತ್ತಲ್ಲ, ಅದರಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಹಾಗೆ ಡೈರೆಕ್ಟಾಗಿ ಲಟ್ಸ್ತಾ ಇದ್ದೀನಿ. ನೋಡಿ, ರೌಂಡಾಗೆ ಬರ್ತಿದೆ. ಇದರಲ್ಲಿ ಎಷ್ಟು ಬೇಕಾದ್ರೂ ತೆಳ್ಳಗೆ ಬೇಕಾದ್ರೂ ಲಟ್ಸ್ಕೋಬೋದು. ನೋಡಿ, ಈ ಸೈಜಲ್ಲಿ ಈ ಥರ ಲಟ್ಸ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ತವಾನ ಚೆನ್ನಾಗಿ ಬಿಸಿ ಮಾಡಬೇಕು. ಮತ್ತು ಈ ಲಟ್ಸಿದ್ವಲ್ಲ, ಈ ಪರಾಠ ಹಾಕ್ಕೊಂಡು ಮೊದಲು 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡು ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ಎಣ್ಣೆನೋ ತುಪ್ಪನೋ ಹಾಕೋಬೇಕು. ಫ್ಲೇಮ್ನ ಹೈ ಟು ಮೀಡಿಯಮ್ ಇಟ್ಕೊಳ್ಳಿ. ಇವಾಗ ನೋಡಿ, 2 ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ತುಪ್ಪನ ಎಣ್ಣೆನ ಹಾಕೋಬೇಕು. ಎಣ್ಣೆ ಹಾಕಿದ್ಮೇಲೆ ನೋಡಿ, ಕಲರ್ ಇದ್ರದ್ದು ಕಾಣ್ತಾ ಇದೆ. ಅವಾಗಲೇ ವೈಟ್ ಆಗೇ ಕಾಣ್ತಿತ್ತು. ಇವಾಗ 2 ಸೈಡು ಒಳ್ಳೆ ಕ್ರಿಸ್ಪಿ ಆಗೋವರೆಗೂ, ಒಳ್ಳೆ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಈ ಪರಾಟ ರೆಡಿಯಾಗಿದೆ. ಮಿಕ್ಕಿದ ಪರಾಟಗಳನ್ನ ಹಿಂಗೆ ಮಾಡ್ಕೋಬೇಕು. ಇವಾಗ ತುಂಬಾನೇ ರುಚಿಯಾಗಿ, ತುಂಬಾನೇ ಆರೋಗ್ಯಕರವಾಗಿ ಹೆಸರು ಬೇಳೆ ಪರಾಠ ರೆಡಿಯಾಗಿದೆ. ಇದನ್ನ ಚಟ್ನಿ ಜೊತೆ, ಉಪ್ಪಿನಕಾಯಿ ಜೊತೆ ಮತ್ತು ಮೊಸರು ಜೊತೆ ಎಲ್ಲ ಸರ್ವ್ ಮಾಡ್ಬೋದು. ಹಾಗೂ ಇದನ್ನು ಬಿಸಿ ಇದ್ದಾಗಲೇ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಈ ಪರಾಟ ಸಾಫ್ಟ್ ಬರಲ್ಲ, ಸ್ವಲ್ಪ ಕ್ರಿಸ್ಪಿ ಮತ್ತು ಕ್ರಂಚಿ ಬರುತ್ತೆ. ಹೆಸರುಬೇಳೆ ಹಾಗೆ ಹಾಕಿದ್ದೀವಲ್ಲ, ಬಾಯಿಗೆ ಈರುಳ್ಳಿ ಜೊತೆ ಹೆಸರುಬೇಳೆ ಕೂಡ ಕ್ರಂಚಿಯಾಗಿ ಸಿಗುತ್ತೆ. ರೊಟ್ಟಿಗಳು ಇಷ್ಟಪಡ್ತಾರಲ್ಲ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅಂಥವ್ರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಕ್ರಿಸ್ಪಿ ಆಗುತ್ತೆ, ಸಾಫ್ಟ್ ಬರಲ್ಲ. ಮತ್ತು ಹೆಸರುಬೇಳೆನ ಹಾಗೆ ಹಾಕಿದ್ದೀವಲ್ಲ, ಹೊಟ್ಟೆ ನೋವು ಬರಲ್ವಾ, ಡೈಜೆಸ್ಟ್ ಆಗುತ್ತಾ ಅಂತ ಡೌಟ್ ಇದ್ದರೆ ಹಂಗೆಲ್ಲ ಅಂದ್ಕೊಳ್ಳೇಬೇಡಿ. ಯಾಕಂದರೆ ಹೆಸರುಬೇಳೆ ಹೆಲ್ದಿ, ಹಂಗೇನೆ ತಿನ್ಬೋದು. ನಾವು ಬರೀ ನೆನೆಸ್ಬಿಟ್ಟು ಕೋಸಂಬರಿ ಮಾಡ್ಕೊಂಡು ತಿಂತೀವಲ್ಲ, ಆರಾಮಾಗಿ ಡೈಜೆಸ್ಟ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಹಾಗೂ ಹೆಸರುಬೇಳೆ ಪರಾಟನ ತುಂಬ ರೀತಿಲಿ ಮಾಡ್ತಾರೆ. ಅದನ್ನು ಹುರಿದ್ಬಿಟ್ಟು ಅಥವಾ ರುಬ್ಬಿಟ್ಟು ಕೂಡ ಮಾಡ್ಬೋದು. ಅದನ್ನು ಇನ್ನೊಂದಿನ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.